ಇಲ್ಲೊಂದು ನವಿಲ್ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ನಿಂತಿದೆ ಇಲ್ಲಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಆಫ್ಟರ್ ಲಾಂಗ್ ಟೈಮ್ ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ನಾನು ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಕೂಡ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿದ್ದಿಲ್ಲ. ಸೊ ಯಾಕಂದರೆ ಎಲ್ಲೂ ಹೋಗ್ತಾ ಇದ್ದಿಲ್ಲ. ಯೂಶ್ವಲಿ ನನಗೆ ಅಂದರೆ ಟ್ರಾವೆಲ್ ವ್ಲಾಗ್ಸ್ ಅದು ಮಾಡೋಕ್ಕೆ ಇಷ್ಟ. ಎಲ್ಲೂ ಹೋಗ್ತಾ ಇದ್ದಿಲ್ಲ. ಸೊ ಹಂಗಾಗಿ ವ್ಲಾಗ್ ಮಾಡಿದ್ದಿಲ್ಲ. ಆಯಿತು, ಇವಾಗ ಹೊರಗಡೆ ಹೋಗ್ತಾಯಿದ್ವಿ, ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಎಲ್ಲೂ ಇಲ್ಲ. ನನ್ನ ಹಸ್ಬೆಂಡ್ ಅಂತರೂ ಏನೋ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ, ಮನೆಯಲ್ಲೇ ಕೂಡಿಸ್ಬಿಟ್ಟಿದೀಯ ಹಂಗೆ ಹಿಂಗೆ ಅಂದು ಬೈದು ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸೊ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹಾಗೆ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದೆ. ಸೊ ನೋಡೋಣ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಂಡಳ ಒಗ್ಗರಣೆ ಮಾಡಿದ್ವಿ. ಹಾಗೆ ಇವತ್ತು ರಕ್ಷಾಬಂಧನ ಕೂಡ ಇದೆ. ಎಲ್ಲ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಮೈ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈ ಥರ ಕಾಣಿಸುತ್ತೆ, ನೋಡ್ಬೋದು. ಡಯಟಲ್ಲಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆ ಟೇಸ್ಟ್ಗೆ. ಆಮೇಲೆ ಓಟ್ಸ್, ಇದು ಪಾಲಕ್ ಜ್ಯೂಸ್. ನಾವು ಕೂಡ ನೋಡ್ಬೋದು ಇಲ್ಲಿ ರಾಖಿಗೆಲ್ಲ ರೆಡಿ ಮಾಡಿದ್ದೀವಿ. ನಮ್ಮಿಬ್ಬರು ತಮ್ಮಂದಿರು ಸಂಜೆ ಬರ್ತಾರಂತೆ ಇವತ್ತು. ಒಬ್ರಿಗೆ ಕಾಲೇಜು ಮತ್ತು ಇನ್ನೊಬ್ರಿಗೆ ಡ್ಯೂಟಿ ಇದೆ. ಸೊ ಅದಕ್ಕೋಸ್ಕರ ಸಂಜೆ ಬರ್ತಾರೆ. ಇದು ನನ್ನ ಹಸ್ಬೆಂಡ್ಗೆ ಊರಿಂದ ಕಳಿಸಿರೋದು. ಸೊ ಇವಾಗ ನಮ್ಮ ತಂಗಿಯಂದಿರು ಕಟ್ತಾರೆ. ಫೈನಲಿ ಯು ಆರ್ ಗೋಯಿಂಗ್ ಔಟ್. ಹ್ಯಾಪಿ? ಹಾಂ, ಹ್ಯಾಪಿ? ನಾಟ್ ಹ್ಯಾಪಿ? ಯಾಕೆ? ನಾನು ಕೊಂಡೆ ಎಲ್ಲೋ ಏನೋ ಮುನ್ನಾರ್ಗೆ ಅಂತಲ್ಲಿ ಕರ್ಕೊಂಡು ಹೋಗ್ತೀಯಾ ಅಂತ ಅನ್ಕೊಂಡೆ. ಒಂದಲ್ಲಿ ಮುನ್ನಾರ್ಗೆ ಹೋಗ್ಬರಕ್ಕಾಗತ್ತಾ ನಿನಗೆ? ಹೋಗಿರ್ಬೇಕು. ಇದಕ್ಕೆ ಸ್ಟೂಡೆಂಟ್ಸ್ ಇದೆಯಾ ಅವ್ರಿಗೆ ಕೊಡೋಕ್ಕೆ? ಎಲ್ಗೋ ಕರ್ಕೊಂಡು ಹೋಗಿ ಅನ್ಕೊಂಡೆ. ಹೊಕ್ಕಿ ಎಲ್ಲಿ ಕರ್ಕೊಂಡು ಹೋಗ್ತೀನಿ, ಹೊಂಟಿನಲ್ಲ ಇವಾಗ. ಹೊಂಟಲ್ಲಿ ಇವಾಗ ಇಲ್ಲಿ ರಾಖಿ ಕಟ್ಟೋ ಪ್ರೋಗ್ರಾಮ್ ನಡೀತಾ ಇದೆ. ಬೈ ಸೊಸೆಂದಿರು, ನಾಟ್ ಅಕ್ಕಂದಿರು. ಅಕ್ಕಂದಿರು ತಂಗಿಯಂದಿರು ಅಲ್ಲ, ಆನ್ ಬಿಹಾಫ್ ಆಫ್ ಹಿಸ್ ಸಿಸ್ಟರ್ಸ್ ಇವ್ರು ಕಟ್ತಾ ಇದ್ದಾರೆ. ಅಮ್ಮ, ನಿಮ್ಮ ಅಕ್ಕ ತಂಗಿಯಂದಿರಿಗೆ ಏನ ಹೇಳಕ್ಕೆ ಇಷ್ಟಪಡ್ತೀಯ? ಎಲ್ಲ ನನ್ನ ಅಕ್ಕ ತಂಗಿಯರಿಗೂ, ನನ್ನ ಒಡ ಹುಟ್ಟಿದವರಿಗೂ ಹಾಗೂ ರಕ್ತ ಹಂಚಿಕೊಳ್ಳಾರ್ದಂತ ಹುಟ್ಟಿದಂತ ಅಕ್ಕ ತಂಗಿಯರಿಗೂ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು ಹಾಗೂ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಆನ್ ಬಿಹಾಫ್ ಆಫ್ ತನುಶ್ರೀ ಶಾಸ್ತ್ರಿ ರಕ್ಷಾಬಂಧನದ ಶುಭಾಶಯಗಳು. ಅಮ್ಮ, ಇದು ಎಲ್ಲ ಶಾಸ್ತ್ರಿ ಕುಟುಂಬ ಹಾಗೆ ಮಳಿಮಠ್ ಕುಟುಂಬದ ಅಕ್ಕ ತಂಗಿಯರ ಪರವಾಗಿ ರಕ್ಷಾಬಂಧನದ ಶುಭಾಶಯಗಳು, ಧನ್ಯವಾದಗಳು. ಆದ್ರೂ ಹಾಕತ್ತೀನಿ ಅವ್ರ ಪರವಾಗಿ. ಚಾಕ್ಲೇಟ್ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯಾವ ದೇವಸ್ಥಾನ ಅಂತಂದ್ರೆ ನಮ್ಮ ಹಸ್ಬೆಂಡ್ ಫೇವ್ರೆಟ್ ದೇವಸ್ಥಾನ ಅದು. ಸೊ ಯಾವ ದೇವಸ್ಥಾನ ನಿಮ್ಮ ಫೇವ್ರೆಟ್? ಎಲ್ಲ ದೇವಸ್ಥಾನಗಳು ಫೇವ್ರೇಟೇ, ಆದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರಕ್ಕೆ ಹೋಗಿ ಬಹಳ ದಿನ ಆಯ್ತು ಭೇಟಿ ಕೊಟ್ಟು, ಅದಕ್ಕೆ ಹೋಗೋಣ ಅಂತ. ಸ್ವಲ್ಪ ಯಡಿಯೂರು ಸಿದ್ಧಲಿಂಗೇಶ್ವರ ಜಾಸ್ತಿ ಸಡನ್ ಆಗಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಎಲ್ಲೂ ನಮ್ಗೆ ತಿಳಿತಾ ಇಲ್ಲ ಎಲ್ಲಿ ಹೋಗ್ಬೇಕು ಅಂದ ತಕ್ಷಣ ಫಸ್ಟ್ ಅವ್ರು ಹೇಳೋದೇ ಯಡಿಯೂರು. ಸೊ ಹಂಗಾಗಿ ಯಡಿಯೂರಿಗೆ ಹೋಗ್ತಾ ಇದೀವಿ. ಇವತ್ತು ತುಂಬ ಪ್ಲ್ಯಾನ್ ಮಾಡಿದ್ವಿ. ಫಸ್ಟು ಅದು ವೇಣುಗೋಪಾಲ ಸ್ವಾಮಿ ಟೆಂಪಲ್ KRS ಇದೆಲ್ಲ, ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಆಮೇಲೆ ಮತ್ತೆ ಇದು ಇನ್ನೊಂದು ಯಾವುದು ಮಲೆ ಮಹದೇಶ್ವರ ಬೆಟ್ಟ. ಇವ್ರಿಗೆ ಇವತ್ತು ಇಷ್ಟ ಇದ್ದಿದ್ದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು ಅಂತ. ಆದರೆ ಸಂಜೆ ನಮ್ಮಿಬ್ಬರು ತಮ್ಮಂದಿರು ಬರ್ತಾ ಇದ್ದಾರೆ ರಾಖಿ ಕಟ್ಸ್ಕೊಳಕ್ಕೆ. ಅಷ್ಟು ದೂರ ಹೋಗಿ ಮತ್ತೆ ನಾವು ಸಂಜೆ 8 ಗಂಟೆನಷ್ಟರಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿ ಇಲ್ಲೇ ಯಡಿಯೂರಿಗೆ ಹೋಗ್ತಾ ಇದ್ದೀವಿ. ಇವಾಗ ಯಡಿಯೂರಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ನನ್ನ ಹಸ್ಬೆಂಡ್ ಸಿಂಗಾಪುರ್ಗೆ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಫ್ರೆಂಡ್ಗೆ ಗಿಫ್ಟ್ ಮಾಡೋಕ್ಕೆ ಅಂತ ನೋಡ್ಬೋದು. ಇದು ಮೈಸೂರು ಸ್ಯಾಂಡಲ್ ಪ್ರೀಮಿಯಂ ಸೋಪ್ ತೊಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಇಸ್ಕಾನ್ ಹತ್ರ ಇದು ಮೈಸೂರು ಸ್ಯಾಂಡಲ್ದು ಫ್ಯಾಕ್ಟ್ರಿ ಔಟ್ಲೆಟ್ ಇದೆ ಅಲ್ಲ, ಅಲ್ಲಿ ತೊಗೊಂಡಿದ್ದು. ಎಷ್ಟಮ್ಮ ಪ್ರೈಸ್ ಇದು? ಅದು MRP 900 ಏನು 700? 810 MRP ಇದು ಪ್ರೀಮಿಯಂ ಸೋಪ್. ಒಂದೇ ಸೋಪ್ ಇರುತ್ತಾ ಇದರಲ್ಲಿ? ಒಂದೇ ಸೋಪ್ ಇರುತ್ತೆ. ಓಪನ್ ಮಾಡ್ತಾ ಇದ್ದೆ, ಆದರೆ ಇದು ಗಿಫ್ಟ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿ ಇದು ನಾವು ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ. ಬಟ್ ಇದು ಒಂದ್ಸಲ ಮನೆಗೆ ತಂದಿದ್ದೆ ಅಲ್ಲ, ಓಪನ್ ಮಾಡಿದ್ದೀವಿ. ಸಖತ್ ಸೂಪರ್ ಆಗಿದೆ, ತುಂಬ ದೊಡ್ಡದು. ಸೂಪರ್ ಫ್ರೇಗ್ನೆನ್ಸ್ ಅಂದ್ರೂ ಸೂಪರ್ ಆಗಿದೆ. ಹಾಗೆ ತುಂಬ ದೊಡ್ಡದಿದೆ. ಸ್ಮೆಲ್ ಮಾತ್ರ ವಾವ್ ಸೂಪರ್ ಆಗಿದೆ. ಅದಕ್ಕೆ ಇದನ್ನ ಪ್ರೀಮಿಯಂ ಸೋಪ್ ಅಂತ ಹೇಳೋದು, ಹೌದಿಲ್ಲ? ನೋಡು, ಹಾಗೆ ಪ್ಯಾಕಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಒಳಗಡೆ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಓಪನ್ ಮಾಡಬೇಕು ಅನಿಸ್ತಾ ಇದೆ, ಬಟ್ ಇದು ಆ್ಯಸ್ ಎ ಗಿಫ್ಟ್ ಆಗಿ
ಅವರು ಸಿಂಗಾಪುರ್ ಫ್ರೆಂಡ್ಗೆ ತಗೊಂಡು ಹೋಗ್ತಾ ಇದ್ದಾರೆ ಇದನ್ನು. ಇವಾಗ ದೇವಸ್ಥಾನಕ್ಕೆ ಬಂದ್ವಿ, ಹೋಗಿ ದರ್ಶನ ತೊಗೊಂಬರೋಣ ಬನ್ನಿ. ದರ್ಶನ ತುಂಬಾ ಚೆನ್ನಾಗಾಯಿತು. ಹಾಗೆ ಮಂಗಳಾರತಿ ಟೈಮ್ಗೆ ಕರೆಕ್ಟಾಗಿ ಬಂದಿದ್ವಿ. ಸೊ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಪ್ರಸಾದ ಮಾಡಿಕೊಂಡು ಇವಾಗ ರಿಟರ್ನ್ ಎಲ್ಗಮ್ಮ? ನೆಕ್ಸ್ಟ್ ಮನೆಗ ಎಲ್ಗ? ನೆಕ್ಸ್ಟ್ ನೋಡಬೇಕು, ದಾರಿಯಲ್ಲಿ ಹೋಗ್ಬೇಕಾದ್ರೆ ಅದು ಪಂಚಮುಖಿ ಆಂಜನೇಯ ಇದೆಲ್ಲ ದೊಡ್ಡ ಸ್ಟ್ಯಾಚು. ಸೊ ನಾವು ನೋಡಿದ್ದೀವಿ, ನಮ್ಮ ತಂಗಿ ನೋಡಿಲ್ಲ ಅಂತೆ. ಅದು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ಅಲ್ಲೋದ್ರೆ ನಿಮಗೂ ಕೂಡ ತೋರಿಸ್ತೀನಿ. ನವಿಲಿದೆ ನೋಡಿ ಅಲ್ಲಿ. ಹೋಯ್ತು 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 ಹೋಯ್ತು. ಅಯ್ಯೋ ನವಿಲ್, ದೊಡ್ಡ ನವಿಲ್ಗಳು ಇವೆಲ್ಲ. ಇಲ್ಲೊಂದು ನವಿಲ್ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ನಿಂತಿದೆ ಇಲ್ಲಿ. ವಾವ್, ಇವ್ರ ಸೌಂಡ್ಗೆ ಅದು ಎದ್ರಕೊಂತ ಇದೆ ಅನ್ಸುತ್ತೆ. ಯಾರು ಈ ತರ ವಿಚಿತ್ರವಾಗಿ ಕೂಗ್ತಾ ಇದಾರೆ ಅಂತೇಳಿ. ಎಷ್ಟು ಆರಾಮ್ ಕೂತ್ಕೊಂಡಿದೆ ಅದು. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ. ಸೊ ನಾವು ಸ್ಟಾರ್ಟಿಂಗ್ ಇದು ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ಇದ್ದಾಗ ಬಂದಿದ್ವಿ. ಇವಾಗ ಎಷ್ಟು ಡಿಫ್ರೆನ್ಸ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಅವಾಗ ಸ್ಟಾರ್ಟಿಂಗ್ ಬಂದಾಗ ದೇವಸ್ಥಾನ ಏನೂ ಆಗಿದ್ದಿಲ್ಲ, ಹೊರಗಡೆ ಆಂಜನೇಯ ಇದೆಲ್ಲ ಅದಷ್ಟೇ ಆಗಿತ್ತು ಅನಿಸುತ್ತೆ. ಇವಾಗೆಲ್ಲ ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಮುಂದೆ ನೋಡಿ ಜಾಗ, ಆಮೇಲೆ ಇದು ಎಲ್ಲ ಹೋಮ ಮಾಡೋಕ್ಕೆ. ಏನು ಮಾಡ್ಬೇಕಂತ ಇವನ್ನ ಇದು ಮೂರಿಂಗ್ ತಗೊಂಡು ತಕೋರಿಂಗ. ಯಾಕೆ ನಿಂಗೆ ಜಗ್ಗಿ ದೃಷ್ಟಿ ಆಗೈತಾ? ಮಂಗಳಗೆ ತೊಗರಿಬೇಳೆ ಹಾಕಬೇಕು. ಈ ಥರ 9 ಧಾನ್ಯಗಳು ಕೊಟ್ಟಿದ್ದಾರೆ. ಸೊ ಇದು ಬುಧ. ಇದು ಶನಿ. ಸೊ ಇದಕ್ಕೆ ಎಳ್ಳು ದಾನ ಮಾಡಬೇಕು. ಆಂಜನೇಯ ದಂಪತಿ ಮಂದಿರ. ಆಂಜನೇಯಂಗೆ ಮದುವೆ ಆಗೈತಾ? ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮೇಲೆ ಆಂಜನೇಯ ಪಾದ ಮುಟ್ಟಕ್ಕೆ ಬಿಡ್ತಾರೆ. ಮೇಲೆ ಸ್ಟ್ಯಾಚುವರೆಗೂ ಮೇಲೆ ಬರ್ಬೋದು ಇವಾಗ. ಪಾದಗಳು ನೋಡಿ, ಬೆಳ್ಳುಗಳು ಎಷ್ಟು ದೊಡ್ಡ ದೊಡ್ಡ ಇದೆ. ಎಷ್ಟು ದೊಡ್ಡದು ಕಾಣಿಸುತ್ತೆ ನೋಡಿ. ಇದು 161 ಫೀಟ್ ಹೈಟಲ್ಲಿದೆ, 161 ಅಡಿ. ವಿಶ್ವ ದಾಖಲೆಯಲ್ಲಿ ಇದಾಗಿದೆ ಇದು. ಫುಲ್ ಮಳೆ ಬರೋಂಗೆ ಕೂಡ ಆಗಿದೆ. ಬನ್ನಿ ಬೇಗ ಹೋಗೋಣ. ಕೆಳಗಡೆಯಿಂದ ತೋರಿಸ್ತೀನಿ. ನಿಮ್ಮ ಮೇಲೆ ಬಂದರೆ ನಮಗೇನು ಕಾಣಿಸೋದಿಲ್ಲ. ಫುಲ್ ಆಂಜನೇಯ ಸ್ಟ್ಯಾಚು ಕಾಣಿಸಲ್ಲ. ಎಷ್ಟು ದೂರದಿಂದ ನೋಡ್ತೀವಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಫ್ರಂಟಿಂದ ನೋಡ್ಬೋದು ಎಷ್ಟು ದೊಡ್ಡದು ಕಾಣಿಸುತ್ತೆ ಆಂಜನೇಯ ಸ್ಟ್ಯಾಚು ಅಂತ. 161 ಅಡಿ ಇದೆ. ಇವಾಗ ಬಿಸಿ ಬಿಸಿ ಕಾರ್ನ್ ತೊಗೊಂಡಿದ್ದೀವಿ.
ಈ ವೆದರ್ಗೆ ಸಖತ್ತಾಗಿರುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ದರ್ಶನ ಎಲ್ಲ ತೊಗೊಂಡು ಬಂದ್ವಿ. ಇಲ್ಲಿ ಏನು ಅಂದರೆ ಇದು ಶನಿ ದೇವ್ರ ದೇವಸ್ಥಾನ. ಹಾಗೆ ಇಲ್ಲಿ 9 ನವಗ್ರಹಗಳು ಸಪ್ರೇಟ್ ಇದೆ. ನಾವೆಲ್ಲ ದೇವಸ್ಥಾನದಲ್ಲಿ ನೋಡ್ತೀವಲ್ಲ, ಒಂದು ನವಗ್ರಹ ಸುತ್ತೋದು ಆ ಥರ ಇಲ್ಲ, ಸಪ್ರೇಟು ದೊಡ್ಡದು ದೇವ್ರದ್ದು ಸ್ಟ್ಯಾಚು ಮಾಡಿದ್ದಾರೆ. ಹಾಗೆ ಇಲ್ಲಿ 9 ನವಧಾನ್ಯಗಳು ಕೊಡ್ತಾರೆ. ಸೊ ಆ ನವಗ್ರಹಕ್ಕೆ ಯಾವುದು ನಾವು ದಾನ ಸಲ್ಲಿಸ್ಬೇಕು ಅದನ್ನು ಅಲ್ಲಿ ಒಂದು ಪುಟ್ಟಿ ಇಟ್ಟಿರ್ತಾರೆ, ಅದನ್ನು ದಾನನ ಅಲ್ಲಿ ಸಲ್ಲಿಸ್ಬೋದು. ಸೊ ದರ್ಶನ ಮಾಡಿಕೊಂಡು ಚೆನ್ನಾಗಿ ಕ್ಲೈಮೇಟ್ ಇದೆ. ಇವಾಗ ರಿಟರ್ನ್ ಬೆಂಗಳೂರಿಗೆ ಹೋಗ್ತಾ ಇದೀವಿ, ಮನೆಗೆ ಹೋಗ್ತಾ ಇದೀವಿ. ಮಳೆ ನೋಡ್ಬೋದು ಸಡನ್ನಾಗಿ ಎಷ್ಟು ಜೋರಾಗಿ ಸ್ಟಾರ್ಟ್ ಆಯಿತು ಅಂತ. ಯಪ್ಪ ರೋಡೇ ಕಾಣಿಸ್ತಾ ಇಲ್ಲ, ಅಷ್ಟು ಜೋರು ಮಳೆ. ಇವಾಗ ಒಂದು ಹಾಫ್ ಆನ್ ಅವರ್ ಆಯಿತು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ಚಿ ಅವಾಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತು ನೈಟ್ ಸ್ಪೆಷಲ್ ಏನೇನು ಅಡುಗೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಫಸ್ಟ್ ನೋಡ್ಬೋದು ಇಲ್ಲಿ ಪೂರಿ ಮಾಡೋಕ್ಕೆ ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇದು ಚೆನ್ನಾಗಿ ಎಲ್ಲ ಬಾಯ್ಲ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವೀಟ್ಗೆ ಸಾಬುದಾನಿ ಪಾಯಸ, ಆಮೇಲೆ ರೈಸ್ಗೆ ಇಲ್ಲಿ ಪನ್ನೀರ್ ಫ್ರೈ ಮಾಡ್ತಿದ್ದಾರೆ. ಪನ್ನೀರ್ ಪಲಾವ್ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಪನ್ನೀರ್ ಫ್ರೈ ಆಗ್ತಿದೆ. ಇಲ್ಲಿ ರೈಸ್ಗೆ ವೆಜಿಟೇಬಲ್ ಕಟ್ಟಿಂಗ್ಸ್ ಎಲ್ಲ ಆಗ್ತಿದೆ. ಇಲ್ಲಿ ಇನ್ನು ಅದು ಚೆನ್ನ ಮಸಾಲ ಮಾಡೋಕ್ಕೆ ಇದೆಲ್ಲ ಕಟ್ಟಿಂಗ್ ಆಗಿದೆ. ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ನಾನಿವಾಗ ಚೋಲೆ ಮಸಾಲ ಮಾಡ್ತಾಯಿದ್ದೀನಿ. ಇವಾಗ ಈಕಿ ಪನ್ನೀರ್ ಪಲಾವ್ ಮಾಡ್ತಿದ್ದಾಳೆ. ಎಲ್ಲ ಕಟ್ಟಿಂಗ್ ಎಲ್ಲ ಆಗಿದೆ. ಸೊ ಲೆಟ್ ಸ್ಟಾರ್ಟ್ ಕುಕಿಂಗ್. ಸ್ವಲ್ಪ ಇದನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ಬನ್ನಿ ಮಾಡೋಣ. ಆಮೇಲೆ ಇದಕ್ಕೆ ಮಿಕ್ಸಿಯಲ್ಲಿದೆ ಇದು ಈ ಥರ ಟೊಮೊಟೊ ಮತ್ತು ಆನಿಯನ್ ಎರಡೂ ಸೇರಿ ಮಿಕ್ಸಿ ಕೂಡ ಮಾಡಿಟ್ಕೊಂಡಿದ್ದೀನಿ. ನೋಡ್ಬೋದು ಇವಾಗ ಎಲ್ಲ ಅಡುಗೆ ರೆಡಿಯಾಗಿದೆ. ಇಲ್ಲಿ ಚೆನ್ನ ಮಸಾಲ, ಆಮೇಲೆ ಪನ್ನೀರ್ ಪಲಾವ್, ಇಲ್ಲಿ ಸಾಬುದಾನಿ ಪಾಯಸ. ಇವಾಗ ಇಲ್ಲಿ ಪೂರಿ ಒಂದು ಮಾಡಬೇಕು ಅಷ್ಟೇ ಇವಾಗ. ಸೊ ಪೂರಿನೂ ಚೆನ್ನಾಗಿ ಬರ್ತಿದೆ ನೋಡ್ಬೋದು, ಪೂರಿ ಉಪ್ತಾ ಇದೆ. ಏನು ಇವರಿಬ್ಬರು ಇವಾಗ ಲೇಟಾಗಿ ಬಂದರು, ಅದಕ್ಕೆ ಲೇಟಾಗಿ ಊಟ ಸ್ಟಾರ್ಟ್ ಮಾಡಿದ್ವಿ. ಟೈಮ್ ನೋಡ್ಬೋದು 9:30. ಯಾಕೆ ಕಿರಣ ಅರುಣ ಲೇಟ್ ಇಬ್ಬರು? ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ತೋರಿಸಲ್ಲ ನಿನ್ನ ಮುಖ, ತೋರಿಸಲಿ ಇರಲಿ, ನಾಚಿಕೆ ಮಾಡ ತೋರಿಸಲಿ, ತೋರಿಸಿ ಕಿರಣ. ಯಾಕೆ ಕೂದಲ ಇಲ್ಲ, ಇಷ್ಟು ಕೂದಲ. ಇವಾಗ ಇಲ್ಲಿ ರಾಖಿ ಎಲ್ಲ ಅರೇಂಜ್ ಮಾಡ್ತಾ ಇದೀವಿ ಕಟ್ಟಕ್ಕೆ. ಇವ್ರು ಲೇಟಾಗಿ ಬಂದಿದ್ದರಿಂದ ಲೇಟ್ ಆಯಿತು. ಅದಕ್ಕೆ ಫಸ್ಟ್ ಊಟ ಮಾಡಿ ಆಮೇಲೆ ರಾಖಿ ಕಟ್ತಾ ಇದ್ವಿ. ಎಲ್ಲರಿಗೂ ಹಶ್ವಾಗ್ಬಿಟ್ಟಿತ್ತು, ಅದಕ್ಕೆ ಫಸ್ಟ್ ಊಟ ಮಾಡಿದ್ವಿ. ಇವಾಗ ಇಲ್ಲಿ ರಾಖಿ ಅರೇಂಜ್ ಮಾಡ್ತಾ ಇದ್ದೀವಿ. ಇಬ್ಬರಿಗೆ ಎಲ್ಲರೂ ಹ್ಯಾಪಿ ರಕ್ಷಾಬಂಧನ್. ಇವಾಗ ಇಲ್ಲಿ ಆಶೀರ್ವಾದ ತಗೊಳ್ಳೋ ಪ್ರೋಗ್ರಾಮ್ ನಡೀತಾ ಇದೆ. ನಮಗೋಸ್ಕರ ಚೀಸ್ ಇದೆಂತ ಚೀಸ್ ಕೇಕ್ ಅಲ್ಲ, ಚೀಸ್ ಕೇಕ್ ಮತ್ತೆ ಬ್ರೌನೀಸ್ ತಂದಿದ್ದಾನೆ. ಥ್ಯಾಂಕ್ ಯು ಅರುಣ. ಸೊ ಇಲ್ಲಿ ಡೀಪ್ ಆಗಿ ಟ್ರಿಪ್ ಪ್ಲಾನ್ ನಡೀತಾ ಇದೆ, ಬಟ್ ಅದು ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲಾನ್ ಆಗ್ತಾ ಇದೆ ಇಲ್ಲಿ, ಬಟ್ ಅದು ಎಕ್ಸಿಕ್ಯೂಟ್ ಆಗೋದು ಅಸಾಧ್ಯತೆ ಮಾತು ಇವರೆಲ್ಲ ಪ್ಲಾನ್ ಮಾಡಿದ್ರೆ.